ಕಣ್ಣಿಗೆ ಕಾಡಿಗೆ ಹಚ್ಚುವುದು ಒಂದು ಹಳೆಯ ಸಂಪ್ರದಾಯವಾಗಿದೆ. ಇದನ್ನು ಮಕ್ಕಳಿಗೆ ದೃಷ್ಟಿದೋಷಗಳಿಂದ ರಕ್ಷಿಸಲು ಕೂಡ ಬಳಸಲಾಗುತ್ತದೆ. ತಿರುಪತಿಯ ವೆಂಕಟೇಶ್ವರ ದೇವಸ್ಥಾನ ಸೇರಿದಂತೆ ಅನೇಕ ದೇವಾಲಯಗಳಲ್ಲಿ ಕಾಡಿಗೆಯನ್ನು ಬಳಸುವುದನ್ನು ಕಾಣಬಹುದು. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಕೂಡ ಕಾಡಿಗೆ ಉಲ್ಲೇಖನವಿದೆ ಎಂದು ಡಾಕ್ಟರ್ ಬಸವರಾಜ್ ಗುರೂಜಿ ಅವರು ತಮ್ಮ ನಿತ್ಯ ಭಕ್ತಿ ಕಾರ್ಯಕ್ರಮದಲ್ಲಿ ಕಾಡಿಗೆ ಹಚ್ಚುವುದರಿಂದ ಮಹತ್ವವನ್ನು ಇದರ ಬಗ್ಗೆ ತಿಳಿಸಿದ್ದಾರೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಕೂಡ ಕಾಡಿಗೆ ಉಲ್ಲೇಖವಿದೆ. ಇದನ್ನು ಸರ್ಪದೋಷ, ಕುಜದೋಷ ಮತ್ತು ಶನಿ ದೋಷಗಳನ್ನು ನಿವಾರಿಸಲು ಬಳಸಬಹುದು ಎಂದು ನಂಬಲಾಗುತ್ತದೆ. ಇನ್ನು ಶನಿಯ ಕಪ್ಪು ಬಣ್ಣವನ್ನು ಇಷ್ಟಪಡುತ್ತಾನೆ ಎಂಬ ನಂಬಿಕೆಯಿಂದ ಶನಿ ದೋಷಕ್ಕೆ ಕಾಡಿಗೆ ಉಪಯೋಗವಾಗ್ತಿದೆ ಎನ್ನಲಾಗ್ತಿದೆ. ಅಲ್ಲದೆ ಅನೇಕ ಸಂದರ್ಭಗಳಲ್ಲೂ ಕೂಡ ಮಕ್ಕಳು ಅತಿಯಾಗಿ ಅಳುವುದು, ಹಠ ಮಾಡುವುದು ಮುಂತಾದ ಸಮಸ್ಯೆಗಳಿಗೆ ಕಾಡಿಗೆ ಪರಿಹಾರ ಎಂದು ಕೆಲವರು ನಂಬುತ್ತಾರೆ. ಕೆಲವರು ಮಂತ್ರಗಳನ್ನು ಬರೆದ ಪೇಪರ್ ಅನ್ನ ಕಟ್ಟಿ ಮಕ್ಕಳಿಗೆ ಕಟ್ಟುವುದರಿಂದಲೂ ಕೂಡ ಶುಭವಾಗ್ತದೆ ಎಂದು ನಂಬುತ್ತಾರೆ. ಇದು ಕೈಗುಣದ ಪ್ರಭಾವಕ್ಕೆ ಸಂಬಂಧಿಸಿದ ನಂಬಿಕೆಯಾಗಿದೆ. ಆದರೆ ಕಾಡಿಗೆಯ ಪರಿಣಾಮಕಾರಿತ್ವದ ಬಗ್ಗೆ ವೈಜ್ಞಾನಿಕ ಪುರಾವೆಗಳಿಲ್ಲ. ಇದು ಸಂಪೂರ್ಣವಾಗಿ ನಂಬಿಕೆ ಆಧಾರಿತ ಅಭ್ಯಾಸ ಎಂದು ಗುರೂಜಿ ಹೇಳಿಕೊಂಡಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.